ಮಾಧ್ಯಮ ಮಿತ್ರರಿಗೆ ನನ್ನ ಮೊದಲನೇ ನಮಸ್ಕಾರ. ಇವತ್ತು ನಡೆದ ನಮ್ಮ ದಿವ್ಯಚೇತನ ಚಾರಿಟಬಲ್ ಟ್ರಸ್ಟ್ನ ನಮ್ಮ ಆತ್ಮೀಯ ಸ್ನೇಹಿತ ಶ್ರೀ ರಾಮು ಇವರು ಹೆಚ್ಚು ಕಮ್ಮಿ ನಾವು ಕಳೆದಂತೆ 15 ವರ್ಷಗಳಿಂದ ಒಂದು ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸೋಷಿಯಲ್ ವರ್ಕ್ ಮಾಡೋದು ಒಂದು ರೀತಿ ಅವರ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಲವಾರು ರೀತಿ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಅಂದರೆ ಹಲವಾರು ರೀತಿಯ ವಿಭಾಗಗಳಲ್ಲಿ ಮಕ್ಕಳನ್ನು ಗುರುತಿಸೋದು, ಎಜುಕೇಷನ್ ಸಪೋರ್ಟ್ ಮಾಡೋದು, ರಂಗಕರ್ಮಿಗಳನ್ನು ಗುರುತಿಸೋದು, ಸಮಾಜ ಸೇವಕರನ್ನು ಗುರುತಿಸೋದು, ಇದೇ ರೀತಿ ಹಲವಾರು ಕಾರ್ಯಕ್ರಮ ರೂಪ ಮಾಡಿಕೊಂಡು ಈ ದಿವ್ಯಚೇತನ ಚಾರಿಟಬಲ್ ಟ್ರಸ್ಟ್ ಅಂದರೆ ದಿವ್ಯ ಅಂದರೆ ಒಂದು ರೀತಿ ದೀಪ ಅಂದರೆ ಬೆಳಕು, ಅದಕ್ಕೆ ಚೇತನ ಕೊಟ್ಕೊಂಡು ಎಲ್ಲರಿಗೂ ಒಂದು ಉರಿದುಂಬಿಸುವಂಥ ಅವ್ರಿಗೆ ಶಕ್ತಿ ನೀಡ್ತಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಮೊದಲಿಗೆ ನನ್ನ ಅಭಿನಂದನೆಗಳು. ಇದೇ ರೀತಿ ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರಲಿ ಅಂತ ನನ್ನ ಹಾರೈಕೆ. ಎಲ್ಲರಿಗೂ ಅದ್ರ ಬಗ್ಗೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ಇದೇನಂದರೆ ನಮ್ಮದು ದಿವ್ಯಚೇತನ ಚಾರಿಟಬಲ್ ಟ್ರಸ್ಟ್ ಹಳ್ಳಿ ಪ್ರತಿಭೆಗಳನ್ನ ಮತ್ತು ಸಿಟಿಲಿ ಅವ್ರನ್ನ ಗುರ್ತಿಸೋರಲ್ಲ ಅಂಥವ್ರನ್ನ ನಾವು ಗುರ್ತಿಸಿ ಪ್ರಶಸ್ತಿ ನೀಡೋಂಥ ಕೆಲಸಗಳನ್ನ ಮಾಡ್ತಾಯಿದ್ವಿ. ಬಟ್ ಅವರ ಬಯೋಡಾಗಳನ್ನ ತಗೊಂಡು ಅದರಲ್ಲಿ ಅಧ್ಯಯನ ಮಾಡಿ ಅನಂತರ ನಾವು ಪ್ರಶಸ್ತಿಯನ್ನು ಅವ್ರಿಗೆ ನೀಡ್ತಾ ಇದ್ದೀವಿ. ಪಾಪ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಮುಂದೆ ಅವರು ಕಾರ್ಯಚಟುವಟಿಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಮತ್ತು ಅವರು ಒಳ್ಳೆಯ ರೀತಿಯಲ್ಲಿ ಬೆಳೆದು ಸಮಾಜಮುಖಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಮ್ಮ ದಿವ್ಯಚೇತನ ಚಾರಿಟಬಲ್ ಟ್ರಸ್ಟಿಂದ ಅವ್ರಿಗೆ ಮೊದಲೇ ಅಭಿನಂದನೆಯನ್ನು ತಿಳಿಸ್ತೀನಿ. ಬಟ್ ಏನೇ ಮಾಡಿದ್ರು ಕೆಲಸ ಸಮಾಜಕ್ಕೆ ಹಿತದೃಷ್ಟಿಯಲ್ಲಿ ಮಾಡಬೇಕು, ಕೆಟ್ಟ ಪರಿಣಾಮವಾಗಿ ಯೂಸ್ ಮಾಡ್ಕೋಬಾರ್ದು. ಪ್ರಶಸ್ತಿಗಳು ಸಿಗುತ್ತೆ ಅಂತ ಏನೋ ಒಳ್ಳೆತನದಲ್ಲಿ ನಾವು ಗುರುತಿಸಿರ್ತೀವಿ, ಅದನ್ನು ದುರುಪಯೋಗ ಆಗಬಾರ್ದು. ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಇನ್ನೂ ಅವ್ರಿಗೆ ಒಳ್ಳೆ ಉಜ್ವಲ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿದ್ಯಾ ಶೆಟ್ಟಿ ಅಂತ. ನಾನು ಹಾವೇರಿ ಡಿಸ್ಟಿಕ್ ಬ್ಯಾಡಗಿಯಿಂದ ಬಂದಿರೋದು. ಎಂ ರಾಮು ಸರ್ ಅವರು ತಮ್ಮ ದಿವ್ಯಚೇತನ ಟ್ರಸ್ಟ್ರಿಂದ ನಮ್ಮ ಒಂದು ಸಮಾಜ ರತ್ನ ಪ್ರಶಸ್ತಿ ಹಾಗೂ ಮತ್ತು ನಾವು BJPಯಲ್ಲೂ ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ಗುರುತಿಸಿ ಈ ದಿನ ಬೆಂಗಳೂರಿನಲ್ಲಿ ಕಲಾಕ್ಷೇತ್ರದ ನಯನ ಸಭಾಭವನದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಅವರಿಗೆ ನಾವು ಯಾವತ್ತೂ ಸಹ ಚಿರಋಣಿ ಆಗಿರ್ತೀವಿ. ಹಾಗೆ ದಿವ್ಯಚೇತನ ಚಾರಿಟಬಲ್ ಟ್ರಸ್ಟ್ನವರು ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ಅವರು ಕರ್ನಾಟಕದಾದ್ಯಂತ ಹೆಸರು ಮಾಡಲಿ, ಅದೇ ರೀತಿಯಾಗಿ ಸೇವೆ ಮಾಡಲಿ ಅಂತ ಕೇಳ್ಕೊತ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ.